ಹಿಂದೆ ಇದೆಯಲ್ಲ ಇದು ಫೋಟೋ ಪಾಯಿಂಟು ನೋಡಿ. ಇವತ್ತು ಒಂದು ಸ್ಪೆಷಲ್ ವಿಡಿಯೋ ಏನಂದರೆ ಇವತ್ತು ನಾವು ಮುನ್ನಾರ್ಗೆ ಹೋಗ್ತಿದ್ದೀವಿ. ಟೈಮ್ ಬಂದು 10 ಗಂಟೆ ಆಗಿದೆ. ಇಲ್ಲಿ ನೋಡಿ ಪೆಟ್ರೋಲ್ ಹಾಕ್ಸ್ತಾ ಇದ್ವಿ, ಕಾರಲ್ಲಿ ನಿಲ್ಸಿದ್ದೀನಿ, ಪೆಟ್ರೋಲ್ ತುಂಬ್ತಾ ಇದ್ದಾರೆ ಫುಲ್ ಟ್ಯಾಂಕ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ ನಾನು, ಎಲ್ಲಿ ಹೋಗ್ತೀವಿ. ಬೇಸಿಕಲಿ ನಾವು ಇರೋದು ಇವಾಗ ಚಿಂತಾಮಣಿಯಿಂದ ಕೋಲಾರಿಂದ ಸೇಲಮ್ಮು, ಕೊಯಂಬತ್ತೂರು ಹಂಗೆ ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ, ಇನ್ನೂ ಡಿನ್ನರ್ ಕೂಡ ಮಾಡಿಲ್ಲ. ಡಿನ್ನರ್ ಮಾಡಿಕೊಂಡು ಹೊರಡೋಣ. ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದೆಲ್ಲ ನೋಡೋಣ. ಟೈಮು ಇವಾಗ ಆಲ್ಮೋಸ್ಟ್ 12:15 ಆಗಿದೆ. ಮುಂದೆ ಡಾಬಾ ಇತ್ತು, ಯಾರೂ ಡಿನ್ನರ್ ಮಾಡಿರಲಿಲ್ಲ, ಡಿನ್ನರ್ ಮಾಡಿದ್ವಿ. ಇಲ್ಲಿಂದ ಹೊರಡಬೇಕು, ಜಾಸ್ತಿ ಲೇಟ್ ಆಗಿದೆ. ಮುನ್ನಾರು ರೀಚ್ ಆಗೋವರೆಗೂ ಮೇ ಬಿ ಮಾರ್ನಿಂಗ್ 8 to 9 ಆಗ್ಬೋದು. ನೋಡೋಣ, ಮಧ್ಯದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಇಲ್ಲಿಂದ ಫಸ್ಟ್ ಸೇಲಮ್ಗೆ ಹೋಗಬೇಕು, ಸೇಲಮಿಂದ ಕೊಯಂಬತ್ತೂರು, ಅಲ್ಲಿಂದ ನೆಕ್ಸ್ಟ್ ರೂಟ್ ಗೊತ್ತಿಲ್ಲ, ಯಾವಾಗವರೆಗೂ ಹೋಗಿಲ್ಲ, ನೋಡೋಣ. ಈಗ ಫುಲ್ ನೈಟ್ ಜರ್ನಿ ಮಾಡಿ ಇವಾಗ ಕೊಯಂಬತ್ತೂರಿಗೆ ಬಂದಿದ್ವಿ. ಅಲ್ಲಿ ಇದರಲ್ಲಿ ಟೋಲ್ ಪ್ಲಾಜಾ ಅಲ್ಲಿ ಸ್ವಲ್ಪ ಲೇಟ್ ಆಯಿತು, ಫಾಸ್ಟ್ ಆಗಿರಲಿಲ್ಲ, ಅದು ಮಾಡಿಸ್ಕೊಂಡು ಬರೋವರೆಗೂ. ನೋಡಿ, ಇದು ಕೊಯಂಬತ್ತೂರು ಸಿಟಿ, ಇದು ಸಿಟಿ ಟೌನ್ ಅಂತಲೇ ಹೇಳ್ಬೋದು, ದೊಡ್ಡದಾಗಿದೆ ಕೊಯಂಬತ್ತೂರಿಲ್ಲ. ಕೊಯಂಬತ್ತೂರು ಬಿಟ್ಟು ಮುಂದೆ ಬಂದಿದ್ದೀವಿ ಇವಾಗ. ಮುಂದೆ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಇದು ಕೇರಳ ಬಾರ್ಡ್ರ್ ಬರುತ್ತೆ. ಅಲ್ಲಿಂದ ರೋಡ್ ಹೆಂಗಿದೆ ಗೊತ್ತಿಲ್ಲ, ಈ ರೋಡ್ ಮಾತ್ರ ಸಖತ್ತಾಗಿತ್ತು, ಎಲ್ಲ ಹೈವೇ. ಅಲ್ಲಿ ಫುಲ್ ನೈಟ್ ಜರ್ನಿ ಮಾಡಿ ಇವಾಗ ಕೇರಳಗೆ ಎಂಟ್ರಿ ಆಗಿದ್ದೀವಿ. ಇದು ಯಾವುದೋ ಇವರು ಸಿಂಜರ್ ಮಲೈ ಅಂತೆ, ಇಲ್ಲಿಗೆ ಬಂದಿದ್ದೀವಿ. ಟೈಮ್ ಬಂದು 9:15 ಆಗಿದೆ. ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ಆಗಿದೆ, ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡೋಂತ ಬಂದಿದ್ದೀವಿ. ನೋಡಿ, ನನ್ನ ಹಿಂದೆ ಒಂದು ಯಾವುದೋ ಒಂದು ರೆಸ್ಟೋರೆಂಟ್ ಯಾವುದೋ ಇದೆ, ಹೋಟ್ಲ್ ಒಂದಿದೆ. ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡು ಇಲ್ಲಿ ನೋಡಿದೆ, ಇಡ್ಲಿ
ಸಾಂಬಾರು ಪರೋಟ ಇದೆಯಂತೆ. ನೋಡೋಣ ಯಾವುದಾದ್ರೊಂದು ಟಿಫನ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ಇನ್ನು ಮುನ್ನಾರ್ ಇಲ್ಲಿಂದ 100 ಕಿಲೋಮೀಟರ್ಸ್ ಇದೆ. ಇವಾಗ ಟಿಫನ್ ಎಲ್ಲ ಮಾಡಿದ್ದಾಯಿತು. ಪರೋಟ ಇಡ್ಲಿ ತಿಂದ್ವಿ. ಇಡ್ಲಿ ಅಷ್ಟು ಚೆನ್ನಾಗಿರಲಿಲ್ಲ, ಪರೋಟ ಚೆನ್ನಾಗಿತ್ತು. ಪರೋಟ ತಿಂದ್ವಿ, ಮತ್ತು ಟೀ ಕುಡಿತಿದ್ವಿ. ಇಲ್ಲಿಂದ ಹೊರಡಬೇಕು. ಆಲ್ರೆಡಿ ಇವಾಗ ಟೈಮ್ ಬಂದು 9:30 ಆಗಿದೆ. ಇಲ್ಲಿ 1 o'clock ಆಗ್ಬೋದು. ನಾವು ಮೇಲೆ ಹೋಗಬೇಕು. ಬನ್ನಿ ಹೋಗೋಣ. ಟಿಫನ್ ಮಾಡಿದ್ದಾಯಿತು. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ ಇವರೆಲ್ಲ ಇಡ್ಲಿ ತಿಂದಿದ್ದಾರೆ. ಇಡ್ಲಿನ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಮತ್ತು ನಾನು ನೋಡಿ ನಮ್ಮ ಫ್ರೆಂಡ್ ಇಬ್ಬರು ಪರೋಟ ತೊಗೊಂಡಿದ್ವಿ. ನಾವು ಪರೋಟ ತೊಗೊಂಡಿದ್ದೀವಿ ಅಂತ ಎಲ್ಲ ಪರೋಟ ತೊಗೊಂಡು ತಿಂದಿದ್ದಾರೆ. ಆದರೆ ಚೆನ್ನಾಗಿತ್ತು. ಅದಾದಮೇಲೆ ಏನು ರೇಟೇನು ಅಷ್ಟೇನು ಜಾಸ್ತಿ ಏನಿಲ್ಲ. 5 ಜನ ತಿಂದಿದ್ದು ಮಾತ್ರ 200 ಮಾತ್ರ ಆಗಿದೆ ಅಷ್ಟೇ. ಬಟ್ ಕಾಫಿ ಟೀ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಟೀ ಬಂದು 12 ರೂಪಾಯಿ, ಕಾಫಿ 15-20 ರೂಪಾಯಿ ಹಂಗೆ ಮಾಡ್ತಾಯಿದ್ದಾರೆ. ಬೇಸಿಕಲಿ ಹೆಂಗೋ ಇರಲಿ, ಆಗಿದೆ, ಒಳ್ಳೆ ಊಟ ಆಗಿದೆ. ಸೊ ಇಲ್ಲಿಂದ ಮುನ್ನಾರ್ಗೆ ಹೊರಡ್ತಾ ಇದ್ದೀವಿ. ಮುನ್ನಾರಿಲ್ಲಿಂದ ಬೇಸಿಕಲಿ 115 to 120 ಕಿಲೋಮೀಟರ್ಸ್ ಇದೆ. ಎಲ್ಲರೂ ಮೊದಲನೇ ಸಲ ಹೋಗ್ತಿರೋದು. ಫಸ್ಟ್ ಟೈಮ್ ಯಾರು ಇನ್ನು ಇವಾಗ್ರಿಗೆ ಹೋಗಿಲ್ಲ, ರೂಟು ಗೊತ್ತಿಲ್ಲ. ನೀವು ಯಾವಾಗಲಾದ್ರೂ ಮುನ್ನಾರ್ಗೆ ಬರೋಂಗಿದ್ರೆ ಮ್ಯಾಪನ್ನು ಮಾತ್ರ ಇದು ಕನ್ಫರ್ಮ್ ಮಾಡ್ಕೊಂಡು ಬನ್ನಿ. ಏನಂದರೆ ಮ್ಯಾಪು ಒಂದು ನೋಡಿಸುತ್ತೆ, ಬೇರೆ ಊರಿಗೆ ಮ್ಯಾಪ್ ಕನೆಕ್ಟ್ ಆಗ್ತಾ ಇರುತ್ತದು. ಅದನ್ನು ಸ್ವಲ್ಪ ಚೆಕ್ ಮಾಡ್ಕೊಂಡು ಬನ್ನಿ. ಇಲ್ಲಾಂದರೆ ಯಾರಾದರೂ ಹೋಗಿರ್ತಾರಲ್ಲ ಅಂಥವ್ರನ್ನ ಮಾತು ಕೇಳಿ ಫಸ್ಟು ಹೆಂಗೆ ಹೋಗಬೇಕು ಅಂತ. ನೀವು ಬೆಂಗಳೂರಿಂದ ಬರೋದಾದರೆ ಮೈಸೂರು ರೂಟ್ ಬೆಸ್ಟ್ ಇರುತ್ತೆ ನಿಮಗೆ. ಇಲ್ಲಾಂದರೆ ನೀವು ಲೋಕಲಿಂದ ಎಲ್ಲಾದರೂ ಬರೋಂಗಿದ್ರೆ ಇಲ್ಲಿಂದ ಬೆಸ್ಟ್ ರೂಟು ಯಾವುದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಇಲ್ಲಾಂದರೆ ಬೆಂಗಳೂರಿಂದ ಬಂದರೆ ಬೆಸ್ಟ್ ರೂಟ್ ನಿಮಗೆ ಮೈಸೂರು, ಇಲ್ಲಾಂದರೆ ಬೆಂಗಳೂರಿಂದ ಹೊಸೂರಿಂದ ಕೃಷ್ಣಗಿರಿ ಆ ಕಡೆಯಿಂದ ಬಂದರೆ ರೂಟ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಮುಂದೆ ಘಾಟ್ ಸೆಕ್ಷನ್ ಇದೆಯಂತೆ. ನಾವು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ನೋಡೋಣ, ಏನಾದರೂ ಒಳ್ಳೆ ಪ್ಲೇಸಸ್ ಸಿಕ್ಕಿದ್ರೆ ಎಲ್ಲ ಪ್ಲೇಸಸ್ಸು ಕವರ್ ಮಾಡ್ತೀವಿ. ನೋಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಿಂದೆ 3 ಕೂತಿದ್ದಾರೆ. ನೋಡಿ ನಮ್ಮ ಡ್ರೈವರ್ ಸಾಹೇಬರು, ನಮ್ಮ ಫ್ರೆಂಡು ಹೆವಿ ಡ್ರೈವರು ಓಡಿಸ್ತಾ ಇದ್ದಾರೆ.
ಮುನ್ನಾರ್ ಇಲ್ಲಿಂದ ಇನ್ನು ಐ ಥಿಂಕ್ 15 to 20 ಕಿಲೋಮೀಟರ್ಸ್ ಇದೆ. ಆದರೆ ಬರೋ ದಾರಿಯಲ್ಲಿ ಒಂದು ಚಿಕ್ಕದು ವಾಟರ್ ಫಾಲ್ಸ್ ಅಂದಿತ್ತು. ಇಲ್ಲಿ ಬರೋಣ ಅಂತ ಎಂಜಾಯ್ ಮಾಡ್ತಾ ಇದ್ದೀವಿ. ಇಲ್ಲಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೀವಿ. ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ನೋಡಿ. ಮೇಲೆ ಎಲ್ಲ ಇದ್ದಾರೆ. ಇಲ್ಲೇನೋ ದೇವಸ್ಥಾನ ಇದ್ದಂಗಿದೆ ಮೇಲೆ, ಇನ್ನೂ ಹೋಗಿಲ್ಲ. ಮೇಲೆ ಹೋಗಿ ಚೆಕ್ ಮಾಡೋಣ. ಅದರ ವಾಟರ್ ಫಾಲ್ಸ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ನನ್ನ ಹಿಂದೆ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ಮೌಂಟೇನ್ಸ್ ಕಾಣಿಸ್ತಿದೆಯಲ್ಲ, ಮೌಂಟೇನ್ಸ್ ಎಲ್ಲ ಮಂಜು ತುಂಬಿಕೊಂಡಿದೆ. ಲೈಟಾಗಿ ಮಳೆ ಬೀಳ್ತಾ ಇದೆ, ಜರಿ ಮಳೆ ಬೀಳ್ತಾ ಇದೆ. ಅದು ಯಾವತ್ತೂ ಅಷ್ಟೇ ನೀವು ಮುನ್ನಾರ್ಗೆ ಬರೋದಾದರೆ ಜೂನ್, ಜುಲೈ, ಆಗಸ್ಟ್ ಈ ತಿಂಗಳಲ್ಲೇ ಬರಬೇಕು. ನೋಡಿ ಇಲ್ಲೆಲ್ಲ ವಾಟರ್ ಫಾಲ್ಸ್ ಇದೆ, ನೋಡಿಸ್ತೀನಿ ನೋಡಿ. ನೀರು ಬರ್ತಾ ಇದೆ ಇಲ್ಲಿ. ಹಾಗೆ ನೋಡಿ ಮುಂದೆ ನೋಡಿಸ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಬೆಟ್ಟ, ಆ ಬೆಟ್ಟ, ಚಿಕ್ಕ ಚಿಕ್ಕ ಮನೆಗಳು, ಆ ಮರಗಳು ನೋಡಿ. ಈ ಪ್ಲೇಸ್ ಅಂತೂ ಮಿಸ್ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್.